ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ರು ನಮ್ಮ ರೈತರ ಕಷ್ಟ, ನಮ್ಮ ರೈತರ ಮಕ್ಕಳ ಕಷ್ಟ ಏನು ಅಂತ. ಇವತ್ತು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಮುಚ್ಚೋಗಿದೆ, 8 ವರ್ಷ 10 ವರ್ಷ ಆಗಿದೆ. ಇವತ್ತು ಆ ಪ್ಲಾಂಟ್ ನ ಓಪನ್ ಮಾಡಬೇಕಾದ್ರೆ ಇನ್ನೊಂದು 50 ವರ್ಷಕ್ಕೆ ಜೀವ ಕೊಡಬೇಕು ಅಂದ್ರೆ 10 ರಿಂದ 15 ಸಾವಿರ ಕೋಟಿ ಇವತ್ತಲ್ಲಿ ಹಣ ವಿನಿಯೋಗ ಆಗಬೇಕಾಗಿದೆ. ಎಲ್ಲ ಪಾಂಡುಪುರ, ನಾಗಮಂಗಲ, ಕೇರ್ಪೇಟೆ ಜನ ಇವತ್ತಲ್ಲಿದ್ದಾರೆ ಭದ್ರಾವತಿನಲ್ಲಿ. ಇವತ್ತು ಅದಕ್ಕೆ ಏನ್ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ಯಾವ ರೀತಿ 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿಯ ಒಂದು ಆಡಳಿತದ ವ್ಯವಸ್ಥೆಗಳು ಒಂದು ರೀತಿ ಇದೆ. ಇವತ್ತು ನೀವು ಕೆಲಸ ಕಳಿಸಿದ್ದೀರಿ, ನನ್ನಿಂದ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀರಿ. ಆ ನಿರೀಕ್ಷೆಯನ್ನ ಯಾವುದೇ ಕಾರಣಕ್ಕೂ ಹುಸಿಗೊಳಿಸಲ್ಲ. ಇವತ್ತು ಈ ಸರ್ಕಾರವನ್ನ ತೆಗೆಯತಕ್ಕಂಥ ವಿಷಯದಲ್ಲಿ ನಮ್ಮ ಹೋರಾಟ ಏನಿದೆ, ನಿಮ್ಮ ಒಂದು ಬೆಂಬಲ ಇವತ್ತು ಬೇಕಿದೆ. ನಾನು ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ, ಹಣದ ದಾಹದಲ್ಲಿ ಏನಿದ್ದೀರಿ, ಹಲವಾರು ಕುಟುಂಬಗಳನ್ನ ನಾಶ ಮಾಡಿದ್ದೀರಿ. ಇವತ್ತು ಬಾಂಗ್ಲಾದೇಶದಲ್ಲಿ ಹೋಗ ನೋಡಿ, ಶ್ರೀಲಂಕಾ ಆಯಿತು, ಶ್ರೀಲಂಕಾ ಆಗಿದೆ. ಇದೇ ಬಾಂಗ್ಲಾದೇಶದಲ್ಲಿ ಯಾವ ಆಡಳಿತದ ಪಕ್ಷದ ಸಂಸತ್ ಸದಸ್ಯರು, ಯಾವ ಆಡಳಿತ ಪಕ್ಷದಲ್ಲಿ ಅಧಿಕಾರದಲ್ಲಿದ್ರು ಅಂತವ್ರು ಕಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಓಟ್ಗಳಿಗೆ ಇವತ್ತು ಯುವಕರು ಹೋಗಿ ಬೆಂಕಿ ಇಟ್ಟಿದ್ದಾರೆ. ಸಾಕು ನಿಮ್ಮ ಹಣದ ವ್ಯಾಮೋಹ, ಈ ಲೂಟಿ ಮಾಡಿದ್ರೆ ಸಾಕು. ಕಂಡವರನ್ನ ಹೆದರಿಸಿ ಜೀವ ಬೆದರಿಕೆ ಹಾಕಿ ಏನನ್ನು ಮಾಡಿದ್ದೀರಿ, ನನ್ನನ್ನು ಪ್ರಶ್ನೆ ಮಾಡ್ತೀರ. ತಯಾರಾಗಿದ್ದೇನೆ. ಯಾವ ತನಿಖೆಯನ್ನು ನೀವು ಮಾಡಿದ್ರು ಬರೀ ನನ್ನ ಕುಟುಂಬದ ಅಂತ ಅಂದ್ರೆ, ನನಗೆ ಕುಟುಂಬ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಒಬ್ಬನೇ ಮಗಿರೋದು. ಇಲ್ಲಿ ಪ್ರಶ್ನೆ ನಿಮ್ಮ ಅಣ್ಣ ಕೇಳ್ತೀರಿ, ನಮ್ಮ ಅಣ್ಣನ ವಿಷಯ ಕೇಳ್ತೀರಿ. ಅವನ ಆಸ್ತಿ ಸಂಪಾದನೆ ಮಾಡಬಾರ್ದು ಅಂತ ಯಾರಿಗೂ ಇಲ್ಲಿ ಆ ಸಂವಿಧಾನದಲ್ಲಿ ಹಕ್ಕಿಲ್ಲ ಅಂತ ಇದೆ. ಸಂಪಾದನೆ ಮಾಡೋಕ್ಕೂ ಒಂದು ವಿಧಾನ ಇದೆ. ಸಂಪಾದನೆ ಮಾಡೋದು ಇಲ್ಲ, ಎಲ್ಲಾದ್ರೂ ಹೋಗಿ ಸರ್ಕಾರಿ ಭೂಮಿಗೆ ಫೆನ್ಸಿಂಗ್ ಹಾಕಿದೀವ, ಈಗ 14 ಸೈಟ್ ತಗೊಂಡವರಲ್ಲ, ಆ ರೀತಿ ಮಾಡಿದೀವ. ದೇವೇಗೌಡರ ಮೇಲೆ ಇಲ್ಲಿ ಸಲ ಅಪಾದನೆ ಮಾಡೋದು ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ. ಇನ್ನೂ ದೇವೇಗೌಡರು ಬದುಕಿದ್ದಾರೆ. ಒಂದು ಸ್ವಂತ ಮನೆಯವರ ಹೆಸರಿನಲ್ಲಿ ಇಲ್ಲ. ದೇವೇಗೌಡರು 60 ವರ್ಷ ರಾಜಕೀಯ ಮಾಡಿ ನನ್ನೇ ಮನೆ ಬಂದಂತವ್ರು ಏನೇನು ಮಾಡ್ಕೊಂಡವ್ರೆ ಗೊತ್ತಿಲ್ಲ. ನಮ್ಮ ಆಸ್ತಿ ಕೇಳ್ತಾರೆ. ಪಾಪ ಚಿನ್ನ ಬೆಳ್ಳಿ ಅಳಿತಿದ್ರಲ್ಲ ಕೃಷ್ಣದೇವನ ಕಾಲದಲ್ಲಿ, ಕೃಷ್ಣದೇವರಾಯ ಪಾಪ ಅಲ್ಲಿ ಬರೋರು ನಮ್ಮ ಕೊಡಳಿಗೆ, ದೊಡ್ಡ ಹಳ್ಳಿಗೆ ಬಂದು ಚಿನ್ನ ಖರೀದಿ ಮಾಡ್ಕೊಂಡು ಅಲ್ಲಿಡೋರು ಮಾರಾಟ ಮಾಡಕ್ಕೆ. ಕೃಷ್ಣದೇವರಾಯ ಆ ವಂಶಸ್ಥರು ಇಲ್ಲಿ ಬಂದು ಚರ್ಚೆ ಮಾಡ್ತಾರೆ. ತಯಾರಾಗಿದ್ದಾರೆ. ನಿಮ್ಮ ಸರ್ಕಾರ ಇದೆ, ಯಾವ ತನಿಖೆ ಬೇಕಾದರೂ ಮಾಡಿ. ಆದರೆ ಇವತ್ತು ಲೂಟಿಯನ್ನು ಮಾಡ್ತಾ ಇದ್ದೀರಿ. ಇವತ್ತು ರಾಜ್ಯವನ್ನ ಲೂಟಿ ಮಾಡಿ ನನ್ನ ರೈತರ ಬದುಕನ್ನ ಹೈರಾಣ ಮಾಡ್ತಾ ಇದ್ದೀರಿ. ಅಲ್ಲ, ಇನ್ನು 2 ಕಿಲೋಮೀಟರ್. ಒಂದೇ ನಿಮಿಷ ನನಗೆ, ಒಂದೇ ನಿಮಿಷ. ನಾನು ನೆನ್ನೇನೋ ಹೇಳಿದ್ರೆ, ನೆನ್ನೆ ಪಾಪ ಏನೋ ಕುಮಾರಸ್ವಾಮಿ ಇಂಡಸ್ಟ್ರಿ ತಂದ್ರೆ ಏನೋ ಬಂದ್ರೆ ಅದೇನೋ ಜಾಗ ಕೊಡ್ತಾರಂತೆ. ಒಂದ್ ನಿಮಿಷ ನಿಮ್ ಪ್ರಶ್ನೆ ಉತ್ತರ ಇರ್ತೀನಿ, ಕೇಳೋಣ ಇಲ್ಲಿ. ಕೇಳಿಲ್ಲಿ. ರಸ್ತೆನ ಇರೋಣ ಇಲ್ಲಿ. ನಾನು 9ನೇ ತಾರೀಕು ಇಲ್ಲಿ ಕೇಳೋಣ ಇಲ್ಲಿ. 9ನೇ ತಾರೀಕು ನನಗೆ ಪಾರ್ಲಿಮೆಂಟ್ ಮುಗಿಯುತ್ತೆ ಡೆಲ್ಲಿನಲ್ಲಿ. ನಾನು ಸ್ವಲ್ಪ ಒಂದು ವಾರ ಅಲ್ಲಿ ಹೋಗಿದ್ರೆ ರೆಸ್ಟ್ ಕೊಡ್ತೀನಿ. 1 ವಾರ ತೀರ್ಮಾನ ಮಾಡಿದ್ದೀನಿ. ಇಲ್ಲೇ ಐಬಿರೆ 1 ವಾರ ಇರ್ತೀನಿ. ಬೆಂಗಳೂರಿಗೆ ವಾಪಸ್ ಹೋಗಲ್ಲ. ಇಲ್ಲೇ ಇದ್ದು ಅದು ಏನೇನು ಸಮಸ್ಯೆಗಳಿವೆ, ಅದೇನೇನು ಸಮಸ್ಯೆ ಇದೆ ಬಗೆಹರಿಸ್ತೀನಿ. ತಲೆ ಕೆಡಿಸ್ಕೊಬೇಡಿ ಯಾರು. ನನ್ನ ಮೇಲೆ ಜವಾಬ್ದಾರಿ ಕೊಡಿ. ಆದರೆ ಈ ಒಂದು ನಮ್ಮ ಪಾದಯಾತ್ರೆಗೆ ನೀವೇನು ಬೆಂಬಲ ಕೊಟ್ಟು ಬೆಂಗಳೂರಿನಿಂದ ಮೈಸೂರಿನವರೆಗೆ ಹೆಜ್ಜೆ ಹಾಕಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕ ಅಂತ ವಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಿ. ನಾಳೆ ಬರ್ತಾರಪ್ಪ.